ದಿನಕ್ಕೊಮ್ಮೆ ಮೊಸರಿನ ನೀರನ್ನು ಕುಡಿಯಿರಿ. ಇದು ಯಕೃತ್ತನ್ನು ಶುದ್ಧೀಕರಿಸುತ್ತದೆ. 2. ಒಂದೇ ಉಸಿರಿನಲ್ಲಿ ನೀರನ್ನು ಕುಡಿಯಬೇಡಿ. ಇದು ಎದೆ ನೋವಿಗೆ ಕಾರಣವಾಗಬಹುದು. 3. ಕೊಬ್ಬಿನ ಕಾಯಿಲೆ ಇರುವವರು ಹಾಲು ಕುಡಿಯಬಾರದು. 4. ಉಗುರುಗಳನ್ನು ಕಚ್ಚಬೇಡಿ. ಇದು ಕಣ್ಣಿನ ದೃಷ್ಟಿಯನ್ನು ದುರ್ಬಲಗೊಳಿಸುತ್ತದೆ. 5. ಟೊಮೆಟೊ ಸೂಪು ಕುಡಿಯುವುದು ತೂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಕಣ್ಣುಗಳು ಮತ್ತು ಚರ್ಮಕ್ಕೆ ಒಳ್ಳೆಯದು. 6. ಬೆಳಗ್ಗೆ ಮೊಬೈಲ್ ಬಳಸುವುದು ತಲೆ ನೋವಿಗೆ ಕಾರಣವಾಗಬಹುದು. 7. ಪ್ರತಿದಿನ ಬೆಲ್ಲ ಸೇವಿಸುವುದು ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಮೊಡವೆಗಳನ್ನು ತಗ್ಗಿಸುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 8. ಆಗಾಗ ಮೂತ್ರ ವಿಸರ್ಜನೆಯ ಸಮಸ್ಯೆ ಇದ್ದರೆ ಕಾಯಿಪಟ್ಟ ಕಡಲೆಕಾಯಿಯನ್ನು ತಿನ್ನಿ. 9. ತುಂಬಾ ತಿನ್ನಬೇಡಿ. ಇದು ಹೊಟ್ಟೆಯ ಕೊಬ್ಬನ್ನು ಹೆಚ್ಚಿಸುತ್ತದೆ. 10. ಎದ್ದ ತಕ್ಷಣ ಕೂದಲನ್ನು ಬಾಚಿಕೊಳ್ಳುವುದು ಕೂದಲನ್ನು ಬಲಪಡಿಸುತ್ತದೆ. 11. ಏಲಕ್ಕಿ ಬೆರೆಸಿದ ಹಾಲು ಕುಡಿಯುವುದು ಆಯಾಸವನ್ನು ಕಡಿಮೆ ಮಾಡುತ್ತದೆ. 12. ಆಹಾರವನ್ನು ಒಡ್ಡುವಾಗ ಮೂಗಿನಿಂದ ಘಮಗೊಳಿಸಬೇಡಿ. ಇದು ಅಜೀರ್ಣಕ್ಕೆ ಕಾರಣವಾಗಬಹುದು. 13. ಪ್ರತಿದಿನ ಕೆಲವು ಸಮಯ ಉಗುರುಗಳನ್ನು ಒಟ್ಟಿಗೆ ಉಜ್ಜಿಕೊಳ್ಳುವುದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ. 14. ಕುಡಿಯುವ ನೀರಿಗೆ ಕೊಳಾಯಿ ನೀರನ್ನು ಬಳಸಿ. ಫ್ರಿಡ್ಜ್ನಲ್ಲಿನ ತಣ್ಣನೆಯ ನೀರು ದೇಹಕ್ಕೆ ಹಾನಿಕಾರಕ. 15. ಸೀಬೆಕಾಯಿ ತಿನ್ನುವುದು ಆಲಸ್ಯ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ. 16. ಸ್ವಲ್ಪ ಸಾಮಾಜಿಕರಾಗಿರಿ. ಜನರನ್ನು ಭೇಟಿಯಾಗಿ ಮಾತನಾಡಿ. ಇದು ಸಂಬಂಧಗಳನ್ನು ಬೆಳೆಸುತ್ತದೆ. ಒಂಟಿತನವು ಮಾನಸಿಕ ಆರೋಗ್ಯವನ್ನು ಕೆಡಿಸುತ್ತದೆ. 17. ಹೊಟ್ಟೆಯ ಕಾಯಿಲೆ ಇದ್ದರೆ ಆಹಾರದಲ್ಲಿ ಬೇಳೆಕಾಳಿನ ಪ್ರಮಾಣವನ್ನು ಹೆಚ್ಚಿಸಿ. ಒಂದು ವೇಳೆ ಇದು ಸಹಾಯ ಮಾಡದಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. 18. ಸನ್ಸ್ಕ್ರೀನ್ ಬೇಸಿಗೆಯಲ್ಲಿ ಮಾತ್ರವಲ್ಲ, ಚಳಿಗಾಲ ಮತ್ತು ಮಳೆಗಾಲದಲ್ಲೂ ಕೂಡ ಬಳಸಿ. ಇದು ಸೂರ್ಯನ ಯುವಿ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ. 19. ಶುಂಠಿ ನೀರು ಕುಡಿಯುವುದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. 20. ಪ್ರತಿದಿನ ಕೂದಲನ್ನು ತೊಳೆಯುವುದು ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. 21. ತಂತ್ರಜ್ಞಾನದ ಸೌಲಭ್ಯಗಳು ಜೀವನವನ್ನು ಸುಲಭಗೊಳಿಸಿದರೂ ಆರೋಗ್ಯದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತವೆ. ಆದ್ದರಿಂದ ಕಾರು, ಬೈಕ್ ಬದಲು ನಡೆಯಿರಿ. ಲಿಫ್ಟ್ ಬದಲು ಮೆಟ್ಟಿಲು ಬಳಸಿ. 22. ಅಕ್ಕಿಯನ್ನು ಫ್ರಿಡ್ಜ್ನಲ್ಲಿ ದೀರ್ಘಕಾಲದವರೆಗೆ ಇಡಬೇಡಿ. ಇದು ಹೊಟ್ಟೆಯ ತೊಂದರೆಗೆ ಕಾರಣವಾಗಬಹುದು. 23. ಒಂಟಿತನ ತಪ್ಪಿಸಲು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪ್ರವಾಸವನ್ನು ಯೋಜಿಸಿ. ಡ್ಯಾನ್ಸ್, ಹಾಡುವಿಕೆ, ಅಡುಗೆ, ಯೋಗ ಮಾಡಿ. ಒಂಟಿತನ ಇನ್ನೂ ಇದ್ದರೆ ತಜ್ಞರನ್ನು ಸಂಪರ್ಕಿಸಿ. 24. ಸ್ನಾನದ ಮೊದಲು ಮೂತ್ರ ವಿಸರ್ಜನೆ ಮಾಡುವುದು ದುರ್ಬಲ ಹೊಟ್ಟೆಯ ಲಕ್ಷಣ. 25. ನೀರಿನ ಕೊರತೆಯಿಂದ ತುಟಿಗಳು ಕಪ್ಪಾಗುತ್ತವೆ. ಒಂಟಿತನದಿಂದ ಆಹಾರದ ಕೊರತೆ, ತೂಕ ಕಡಿಮೆಯಾಗುವಿಕೆ, ಚಡಪಡಿಕೆ, ತಲೆನೋವು, ಹೊಟ್ಟೆ ನೋವು ಉಂಟಾಗಬಹುದು. 26. ಮಹಿಳೆಯರಿಗೆ ಗರ್ಭಾಶಯಕ್ಕೆ ಸಂಬಂಧಿಸಿದ ಕ್ಯಾನ್ಸರ್ ಲಕ್ಷಣಗಳಾದ ಹೊಟ್ಟೆ ನೋವು, ಅಜೀರ್ಣ, ವಾಂತಿಯನ್ನು ಗಂಭೀರವಾಗಿ ಪರಿಗಣಿಸಿ ವೈದ್ಯರನ್ನು ಸಂಪರ್ಕಿಸಿ. 27. ಬೆಳಗಿನ ಉಪಹಾರಕ್ಕೆ ಓಟ್ಸ್, ಮೊಟ್ಟೆ, ರವೆ, ಪೋವ, ಹಣ್ಣಿನ ರಸ, ಮೊಳಕೆ ಕಾಳುಗಳನ್ನು ಸೇವಿಸಿ. 28. ವೇಗವಾಗಿ ಊಟ ಮಾಡುವವರಿಗೆ ಹೃದಯ ಸಂಬಂಧಿತ ತೊಂದರೆಗಳು ಉಂಟಾಗಬಹುದು. ಆಹಾರವು ಶೀಘ್ರವಾಗಿ ಜೀರ್ಣವಾಗದು ಮತ್ತು ದೇಹದ ತೂಕ ಹೆಚ್ಚಾಗಬಹುದು. 29. ಸಂಜೆಯ ತಿಂಡಿಗೆ ಮರಿಗಣಿಯನ್ನು ತಿನ್ನುವುದು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. 30. ಅತಿಯಾಗಿ ಅಕ್ಕಿ ತಿನ್ನುವುದು
ಮಧುಮೇಹಕ್ಕೆ ಕಾರಣವಾಗಬಹುದು. 31. ಕೋಲ್ಡ್ ಡ್ರಿಂಕ್ಸ್ ಬದಲು ಹಣ್ಣಿನ ರಸ, ನಿಂಬೆ ನೀರು, ಮಜ್ಜಿಗೆ, ಲಸ್ಸಿ, ಮಾವಿನ ರಸ, ಕಬ್ಬಿನ ರಸವನ್ನು ಸೇವಿಸಿ. 32. ಕೈ ಕಾಲು ಕಪ್ಪಾಗಿದ್ದರೆ ಕಡಲೆ ಹಿಟ್ಟು, ಅರಿಶಿನವನ್ನು ಹಾಲಿನೊಂದಿಗೆ ಬೆರೆಸಿ ಲೇಪನ ಮಾಡಿ. 33. ಊಟದ ನಂತರ ತಕ್ಷಣ ಮಲಗಬೇಡಿ, ಸ್ವಲ್ಪ ನಡೆಯಿರಿ. ತರಕಾರಿಗಳನ್ನು ತಿನ್ನುವುದು ಜೀರ್ಣಕ್ಕೆ ಸಹಾಯ ಮಾಡುತ್ತದೆ. 34. ಅತಿಯಾದ ಚಹಾದ ಸೇವನೆಯು ಹಲ್ಲು ಮತ್ತು ಒಸಡುಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. 35. ಮನೆಯಿಂದ ಇಲಿಗಳನ್ನು ಓಡಿಸಲು ಕರ್ಪೂರವನ್ನು ಮನೆಯ ಮೂಲೆಗಳಲ್ಲಿ ಇರಿಸಿ. 36. ರಾತ್ರಿ ಮತ್ತು ಮಧ್ಯಾಹ್ನ ಒಂದು ಲವಂಗ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನುವುದು ತೂಕವನ್ನು ಕಡಿಮೆ ಮಾಡುತ್ತದೆ. 37. ತೂಕ ಹೆಚ್ಚದವರು ದಿನವೂ ಗೋಡಂಬಿಯನ್ನು ತಿನ್ನಿ. 38. ಕೆಸವಿನ ಹಣ್ಣು ಮಲಬದ್ಧತೆಗೆ ಕಾರಣವಾದರೆ ಸ್ವಲ್ಪ ಕರಿ ಉಪ್ಪನ್ನು ಸೇರಿಸಿ ತಿನ್ನಿ. 39. ದಿನವಿಡೀ 1 ಚಮಚ ದಾಲ್ಚಿನಿಯನ್ನು ಸೇವಿಸುವುದು ಆರೋಗ್ಯವನ್ನು ಸುಧಾರಿಸುತ್ತದೆ. 40. ಬೆಳ್ಳುಳ್ಳಿಯನ್ನು ಫ್ರಿಡ್ಜ್ನಲ್ಲಿ ಇಡಬೇಡಿ, ಇದು ಅದರ ರುಚಿ ಮತ್ತು ಔಷಧೀಯ ಗುಣಗಳನ್ನು ಕಳೆದುಕೊಳ್ಳುತ್ತದೆ. 41. ಆಯಾಸವಾದಾಗ ಸ್ವಲ್ಪ ಬೆಲ್ಲ ತಿನ್ನಿ, ಇದು ಶಕ್ತಿಯನ್ನು ಹೆಚ್ಚಿಸುತ್ತದೆ. 42. ವಿಟಮಿನ್ ಡಿ, ಎ, ಕಬ್ಬಿಣ, ಕ್ಯಾಲ್ಸಿಯಂ, ಫೋಲಿಕ್ ಆಮ್ಲ, ವಿಟಮಿನ್ ಸಿ ಅಗತ್ಯ. ಹೆಚ್ಚಿನ ವಿಟಮಿನ್ಗಳು ತಾಯಿಯ ಹಾಲಿನಿಂದ ದೊರೆಯುತ್ತವೆ, ಆದರೆ ವಿಟಮಿನ್ ಡಿಗೆ ಸೂರ್ಯನ ಬೆಳಕು ಬೇಕು. 43. ಬಿಸಿ ನೀರಿನಿಂದ ಸ್ನಾನ ಮಾಡುವುದು ಕೂದಲಿನ ತೇವಾಂಶವನ್ನು ಕಸಿಯುತ್ತದೆ ಮತ್ತು ಒಣಗಿಸುತ್ತದೆ ಮತ್ತು ತುರಿಕೆ, ಹೊಟ್ಟಿನ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. 44. ಕೂದಲಿಗೆ ನಿಂಬೆ ರಸವನ್ನು ಹಚ್ಚುವುದು ಕೂದಲನ್ನು ಕಪ್ಪು ಮತ್ತು ಮೃದುಗೊಳಿಸುತ್ತದೆ. 45. ಅಜೀರ್ಣ ಸಮಸ್ಯೆಗೆ ಆಹಾರದಲ್ಲಿ ಮೊಟ್ಟೆಯನ್ನು ಸೇರಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.